ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ PSK ಅಕಾಡೆಮಿಗೆ ಸ್ವಾಗತ. ನಾನಿವತ್ತಿನ ದಿನ KSRP-PC ಎಕ್ಸಾಮ್ ನಡೆದಿದೆ ಇವತ್ತು. ಅದರ ಕೀ ಆನ್ಸರ್ನ ನಾನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಒಂದನೇದು, ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಜಲಜನಕ. 1. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಲೈಟೆಸ್ಟ್ ಗ್ಯಾಸ್? ಹೈಡ್ರೋಜನ್. ಸೆಕೆಂಡ್, ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? 746 ವ್ಯಾಟ್ಗಳಿಗೆ ಸಮ. 1 ಹಾರ್ಸ್ ಪವರ್ ಇಸ್ ಈಕ್ವಲ್ ಟು ಹೌ ಮೆನಿ ವ್ಯಾಟ್ಸ್? 746 ವ್ಯಾಟ್ಸ್. ಮೂರನೇದು, ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವತಂತ್ರ ಹೋರಾಟಗಾರರು ಯಾರು? ಬಿ. ಗಂಗಾಧರ್ ರಾವ್ ದೇಶಪಾಂಡೆ. 3. ವಿಚ್ ಫ್ರೀಡಮ್ ಫೈಟರ್ ಈಸ್ ನೋ ಆಸ್ ಕರ್ನಾಟಕ ಕೇಸರಿ? ಗಂಗಾಧರ್ ರಾವ್ ದೇಶಪಾಂಡೆ. 4ನೇದು, ತಲೆದಂಡ ಎಂಬ ನಾಟಕ ಕರ್ತೃ ಯಾರು? ಗಿರೀಶ್ ಕಾರ್ನಾಡ್. ಹೂ ಈಸ್ ದ ಆಥರ್ ಆಫ್ ಡ್ರಾಮಾ ಆಫ್ ತಲೆದಂಡ? ಗಿರೀಶ್ ಕಾರ್ನಾಡ್. 5ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ? ಹಳದಿ ಕ್ರಾಂತಿ, ಮೊಟ್ಟೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರೈಟ್? ಯೆಲ್ಲೋ ರೆವಲ್ಯೂಷನ್ಸ್ ಇನ್ ಎಗ್. 6ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ? ಎಕ್ಸೆಲ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರೈಟ್? ಎಕ್ಸೆಲ್. 7ನೇದು, ಶುಷ್ಕ ಮಂಜುಗೆಡ್ಡೆ ಎಂದರೆ ಘನ ಇಂಗಾಲ ಡೈಆಕ್ಸೈಡ್. ಡ್ರೈ ಐಸ್ ಮೀನ್ಸ್ ಸಾಲ್ಟ್ ಕಾರ್ಬನ್ ಡೈಆಕ್ಸೈಡ್. 8ನೇದು, ಸಂವಿಧಾನದ 9ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ? ಭೂ ಸುಧಾರಣೆ. ದ 9th ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಲಾರ್ಡ್ ರಿಫಾರ್ಮ್ಸ್. 9ನೇದು, ತಾರಾಪುರ ಅಣುಶಕ್ತಿ ಸ್ಥಾವರ ಯಾವ ರಾಜ್ಯದಲ್ಲಿದೆ? ಮಹಾರಾಷ್ಟ್ರ. ತಾರಾಪುರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಮಹಾರಾಷ್ಟ್ರ. 10ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲ? ಭ್ರಷ್ಟಾಚಾರ ರಹಿತ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದೇರ್ ಈಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಪ್ರಿಯಂಬಲ್? ವಿದೌಟ್ ಕರಪ್ಷನ್. 11ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ರಷ್ಯಾ. GRU. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೈಟ್? ರಷ್ಯಾ. GRU. 12ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ? ಮರಾಠಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ದ್ರಾವಿಡಿಯನ್ ಲ್ಯಾಂಗ್ವೇಜ್? ಮರಾಠಿ. 13ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶನ ತತ್ವಗಳಿಗೆ ಸಂಬಂಧಿಸಿದ್ದಲ್ಲ? ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ ಸಂಬಂಧಿಸಿದ್ದಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ? ರೆಸ್ಪೆಕ್ಟ್ ಟು ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲಾಗ್ ಆ್ಯಂಡ್ ನ್ಯಾಷನಲ್ ಆಂಥಮ್. 14ನೇದು, ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು 356ನೇ ವಿಧಿ. ಸ್ಟೇಟ್ ಎಮರ್ಜೆನ್ಸಿ ಈಸ್ ರಿಲೇಟೆಡ್ ಟು ಆರ್ಟಿಕಲ್ 356. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಎಲ್ಲವೂ. ಇವುಗಳೆಲ್ಲವೂ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೈಟ್? ಆಲ್ ಆಫ್ ದೋಸ್. 16ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಇವುಗಳಲ್ಲಿ ಯಾವುದೂ ಅಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ? ನೇಮ್ ಆಫ್ ದೋಸ್. 17ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ? ಮಲೇಷಿಯಾ, ಹಾಂಗ್ಕಾಂಗ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ರೈಟ್? ಮಲೇಷಿಯಾ, ಹಾಂಗ್ಕಾಂಗ್. 18ನೇದು, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ನೀರಾವರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ ಸೆಂಟರ್ ಲಿಸ್ಟ್? ಇರಿಗೇಷನ್. 19ನೇದು, ಭಾರತ ಸಂವಿಧಾನದ 371ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಕಲ್ಯಾಣ ಕರ್ನಾಟಕ. 371J ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು ಕಲ್ಯಾಣ ಕರ್ನಾಟಕ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಮೈಸೂರು. ವಿಚ್ ಈಸ್ ದ ಕರ್ನಾಟಕ ಪೊಲೀಸ್ ಅಕಾಡೆಮಿ? ಮೈಸೂರು.
21ನೇದು ಕೆಳಗಿನ ಹೊಂದಾಣಿಕೆಯಲ್ಲಿ ಯಾವುದೂ ಸರಿಯಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು. ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಈಸ್ ನಾಟ್ ರೈಟ್? ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಡಿಯಂ ಬೆಂಗಳೂರು. 22ನೇದು ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್? ಇವುಗಳಲ್ಲಿ ಎಲ್ಲವೂ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಸರ್ಚ್ ಇಂಜಿನ್? ಆಲ್ ಆಫ್ ದೋಸ್. 23ನೇದು LCD ಅನ್ನು ವಿಸ್ತರಿಸಿ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. LCD ಸ್ಟ್ಯಾಂಡ್ ಫಾರ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. 24ನೇದು ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಅಭಯ ಶ್ರೀನಿವಾಸ್ ಓಕಾ. ಹೂ ಇಸ್ ದ ಪ್ರೆಸೆಂಟ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಹೈಕೋರ್ಟ್? ಅಭಯ್ ಶ್ರೀನಿವಾಸ್ ಓಕಾ. 25ನೇದು ಮೈ ಕಂಟ್ರಿ ಮೈ ಸೆಲ್ಫ್. ಈ ಪುಸ್ತಕದ ಲೇಖಕರು ಯಾರು? LK ಅಡ್ವಾಣಿ. ಹೂ ಇಸ್ ದ ಆಥರ್ ಆಫ್ ಬುಕ್ ಆಫ್ ಮೈ ಕಂಟ್ರಿ ಮೈ ಸೆಲ್ಫ್? LK ಅಡ್ವಾಣಿ. 26ನೇದು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಬಸವಣ್ಣ. ಹೂ ಈಸ್ ನೋನ್ ಆಸ್ ಮಾರ್ಟಿನ್ ಲೂಥರ್ ಆಫ್ ಕರ್ನಾಟಕ? ಬಸವಣ್ಣ. 27ನೇದು ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದು? ಮಂಗಳೂರು. ಫಸ್ಟ್ ಬ್ಯಾಂಕ್ ಇನ್ ಕರ್ನಾಟಕ ಸ್ಟೇಟೆಡ್ ಇನ್ ಮಂಗಳೂರು. 28ನೇದು ಗದುಗಿನ ಭಾರತವನ್ನು ರಚಿಸಿದವರು ಯಾರು? ಕುಮಾರವ್ಯಾಸ. ಹೂ ಇಸ್ ದ ಆಥರ್ ಆಫ್ ಗದುಗಿನ ಭಾರತ? ಕುಮಾರವ್ಯಾಸ. 29ನೇದು ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಇವುಗಳೆಲ್ಲವೂ. 29ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೈಟ್? ಆಲ್ ಆಫ್ ದೋಸ್. 30 ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಿಲ್ಲ? ಸ್ಪೇನ್. SPN. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರೈಟ್? ಸ್ಪೇನ್. SPN. 31ನೇದು ತೇಜಸ್ ಎಂಬುದು ಒಂದು ಯುದ್ಧ ವಿಮಾನ. ತೇಜಸ್ ಈಸ್ ಒನ್ ವಾರ್ ಪ್ಲೇನ್. 32ನೇದು 25,000 ರು ಅಸಲಿಗೆ 4% ವಾರ್ಷಿಕ ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು? 2000. ವಾಟ್ ಈಸ್ ದ ಸಿಂಪಲ್ ಇಂಟ್ರೆಸ್ಟ್ ಫಾರ್ 25,000 ಫಾರ್ 2 years? ಆನ್ಯುಯಲ್ 4% ರೇಟ್ ಫಾರ್ ಇಂಟ್ರೆಸ್ಟ್ 2000. 33ನೇದಕ್ಕೆ ಆನ್ಸರು 324. 34ನೇದಕ್ಕೆ ಬಿ. 35ನೇದು ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಿಲ್ಲ? ಹುಲಿಕಲ್ಗಡ್, ಶಿವಮೊಗ್ಗ ಮತ್ತು ತುಮಕೂರು. ವಿಚ್ ಆಫ್ ದೋಸ್ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್? ಹುಲಿಕಲ್ಗಡ್, ಶಿವಮೊಗ್ಗ ಅಂಡ್ ತುಮಕೂರು. 36ನೇದು ಒಯಿನಾಲಜಿ ಎಂದರೇನು? ವೈನ್ ಮದಿರೆ ತಯಾರಿಕಾ ಅಧ್ಯಯನ. ಒಯಿನಾಲಜಿ ಮೀನ್ಸ್ ಸ್ಟಡಿ ಆಫ್ ವೈನ್ ಮ್ಯಾನುಫ್ಯಾಕ್ಚರಿಂಗ್. 37 ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಇವುಗಳಲ್ಲಿ ಎಲ್ಲವೂ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಎ ನ್ಯಾಷನಲ್ ಪಾರ್ಕ್? ಆಲ್ ಆಫ್ ದೋಸ್. 38 ಕಾವೇರಿ ನದಿ ನೀರು ಹಂಚಿಕೆಯ ಸಮಸ್ಯೆ ಇರುವ ಇವುಗಳ ಮಧ್ಯೆ? ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಕಾವೇರಿ ರಿವರ್ ವಾಟರ್ ಡಿಸ್ಪ್ಯೂಟ್ ಈಸ್ ಬಿಟ್ವೀನ್ ಕರ್ನಾಟಕ, ತಮಿಳುನಾಡು, ಕೇರಳ ಆ್ಯಂಡ್ ಪುದುಚೇರಿ. 39ನೇದು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿದೆ? ಮುಂಬೈ. ವೇರ್ ಈಸ್ ದ ಸೆಂಟರ್ ಆಫ್ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್? ಮುಂಬೈ. 40ನೇದು ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಇವುಗಳೆಲ್ಲವೂ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರಿಬ್ಯೂಟರಿ ಆಫ್ ಕೃಷ್ಣಾ ರಿವರ್? ಆಲ್ ಆಫ್ ದೋಸ್. 41ನೇದು ದಾಲ್ ಸರೋವರ ಎಲ್ಲಿದೆ? ಜಮ್ಮು ಮತ್ತು ಕಾಶ್ಮೀರ. ವೇರ್ ಇಸ್ ದ ದಾಲ್ ಲ್ಯಾಕ್? ಜಮ್ಮು ಮತ್ತು ಕಾಶ್ಮೀರ. 42ನೇದು ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? PM ಕೇರ್ಸ್ ಫಂಡ್. ವಿಚ್ ಫಂಡ್ ವಾಸ್ ಕ್ರಿಯೇಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಟು ಫೈಟ್ ಅಗೇನ್ಸ್ಟ್ ಕೋವಿಡ್-19? PM ಕೇರ್ಸ್ ಫಂಡ್. 43ನೇದು ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು? ಹುಯಿಲಗೊಳ ನಾರಾಯಣರಾವ್. 33 ಹೂ ರೋಟ್ ದ ಪಯಂ ಉದಯವಾಗಲಿ ಚೆಲುವ ಕನ್ನಡ ನಾಡು? ಹುಯಿಲಗೊಳ ನಾರಾಯಣರಾವ್. ಕರ್ನಾಟಕದ ಪುರೋಹಿತರು ಯಾರು? ಆಲೂರು ವೆಂಕಟರಾಯರು. ಹೂ ಈಸ್ ಕುಲಪುರೋಹಿತ ಆಫ್ ಕರ್ನಾಟಕ? ಆಲೂರು ವೆಂಕಟರಾಯರು. 45ನೇದು 2020 ಜನವರಿ 27ರಂದು ವಿಧಾನ ಪರಿಷತ್ ರದ್ದುಗೊಳಿಸಿದ ರಾಜ್ಯ ಯಾವುದು? ಆಂಧ್ರ ಪ್ರದೇಶ್. ಆನ್ 27th January 2020 ವಿಚ್ ಸ್ಟೇಟ್ ಅಬಾಲಿಷ್ಡ್ ಲೆಗಿಸ್ಲೇಟಿವ್ ಕೌನ್ಸಿಲ್? ಆಂಧ್ರ ಪ್ರದೇಶ್.
46 ಮಜುಲಿ ದ್ವೀಪವಿರುವ ನದಿ ಯಾವುದು? ಬ್ರಹ್ಮಪುತ್ರ. ಮಜುಲಿ ಈಸ್ಲ್ಯಾಂಡ್ ಈಸ್ ಇನ್ ವಿಚ್ ರಿವರ್? ಬ್ರಹ್ಮಪುತ್ರ. 47 ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅನಿಲವನ್ನು ಹೊಂದಿದೆ? ಆಂಥ್ರಸೈಟ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಹ್ಯಾವಿಂಗ್ ಹೈ ಪರ್ಸೆಂಟೇಜ್ ಆಫ್ ಕಾರ್ಬನ್? ಆಂಥ್ರಸೈಟ್. 48 ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಶ್ರೀಹರಿಕೋಟಾ. 48 ವೇರ್ ಈಸ್ ದ ಸತೀಶ್ ಧವನ್ ಸ್ಯಾಟಲೈಟ್ ಲಾಂಚಿಂಗ್ ಸ್ಟೇಷನ್ ಲೊಕೇಟೆಡ್? ಶ್ರೀಹರಿಕೋಟಾ. 49 ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಇವುಗಳಲ್ಲಿ ಯಾವುದೂ ಇಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಡಸ್ ನಾಟ್ ಶೇರ್ ಬಾರ್ಡರ್ ವಿತ್ ಪಾಕಿಸ್ತಾನ್? ನನ್ ಆಫ್ ದೋಸ್. 50 ಭಾರತವು ಒಂದು ಮಿಶ್ರ ಅರ್ಥವ್ಯವಸ್ಥೆ. ಇಂಡಿಯನ್ ಈಸ್ ಆನ್ ಮಿಕ್ಸ್ಡ್ ಎಕಾನಮಿ. 51 ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ಇವುಗಳೆಲ್ಲವೂ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇಂಡೈರೆಕ್ಟ್ ಟ್ಯಾಕ್ಸ್? ಆಲ್ ಆಫ್ ದೋಸ್. 52 ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ ಮೊತ್ತ ಎಷ್ಟು? 129. ಟೋಟಲ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ ಈಸ್ 129. 53 ಒಂದು ವೃತ್ತದ ತ್ರಿಜ್ಯವನ್ನು ತ್ರಿಗುಣಗೊಳಿಸಿದಾಗ ವೃತ್ತದ ವಿಸ್ತೀರ್ಣವು ಎಷ್ಟು ಹೆಚ್ಚಾಗುತ್ತದೆ? 800%. ಇಫ್ ರೇಡಿಯಸ್ ಆಫ್ ಸರ್ಕಲ್ಸ್ ಇನ್ ಟ್ರಿಪ್ಲೆಡ್ ದ ಏರಿಯಾ ಆಫ್ ಸರ್ಕಲ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 800%. 54 ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರು ಯಾರು? ಗ್ರಾಮಿಣಿ. ಇನ್ ದ ವೇದಿಕ್ ಏಜ್ ಹೂ ವಾಸ್ ದ ಹೆಡ್ ಆಫ್ ದ ಗ್ರಾಮಿಣಿ. 55 ಗೌತಮ ಬುದ್ಧನ ಇನ್ನೊಂದು ಹೆಸರೇನು? ಸಿದ್ಧಾರ್ಥ. ವಾಟ್ ಈಸ್ ದ ಅನದರ್ ನೇಮ್ ಆಫ್ ಗೌತಮ ಬುದ್ಧ? ಸಿದ್ಧಾರ್ಥ. 56 ಔರಂಗಜೇಬನ ಪೂರ್ಣ ಹೆಸರೇನು? ಮೊಹಿನ್-ಉದ್-ದಿನ್ ಮೊಹಮ್ಮದ್ ಔರಂಗಜೇಬ್. ವಾಟ್ ಈಸ್ ದ ಫುಲ್ ನೇಮ್ ಆಫ್ ಔರಂಗಜೇಬ್? ಮೊಹಿನ್-ಉದ್-ದಿನ್ ಮೊಹಮ್ಮದ್ ಔರಂಗಜೇಬ್. 57 ಅಲಹಾಬಾದಿನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ ಯಾರು? ಹರ್ಷವರ್ಧನ್. ವಿಚ್ ಕಿಂಗ್ ಸ್ಟಾರ್ಟೆಡ್ ಫಸ್ಟ್ ಟೈಮ್ ದ ಕುಂಭ ಫಿಯರ್ ಆಫ್ ಅಲಹಾಬಾದ್? ಹರ್ಷವರ್ಧನ. 58 ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು? ಟಿಪ್ಪು ಸುಲ್ತಾನ್. ಹೂ ಡಿಕ್ಲೇರ್ಡ್ ದಸರಾ ಆಸ್ ಸ್ಟೇಟ್ ಫೆಸ್ಟಿವಲ್ ಆಫ್ ಕರ್ನಾಟಕ? ಟಿಪ್ಪು ಸುಲ್ತಾನ್. 59 ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯಾದ ವರ್ಷ ಯಾವುದು? ಕ್ರಿಸ್ತ ಶಕ 1336. ಇನ್ ವಿಚ್ ಇಯರ್ ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್? AC 136. 60 ಮೈಸೂರಿನ ಒಡೆಯರ ರಾಜಕುಟುಂಬ ಈ ಕೆಳಗಿನ ಯಾವ ರಾಜಮನೆತನಕ್ಕೆ ಸಂಬಂಧಪಟ್ಟಿದೆ? ಯದುವಂಶ. ದ ಒಡೆಯರ್ ರಾಯಲ್ ಫ್ಯಾಮಿಲಿ ಆಫ್ ಮೈಸೂರ್ ಬಿಲಾಂಗ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಡೈನಾಸ್ಟಿ? ಯದುವಂಶ. 61 ಸ್ವತಂತ್ರ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ರಾಜ್ಯ ಯಾವುದು? ಹೈದರಾಬಾದ್. ಆಫ್ಟರ್ ಇಂಡಿಪೆಂಡೆನ್ಸ್ ವಿಚ್ ಫಸ್ಟ್ ಪ್ರಿನ್ಸ್ಲಿ ಸ್ಟೇಟ್ ವಾಸ್ ಟೇಕನ್ ಓವರ್ ಬೈ ದ ಇಂಡಿಯನ್ ಆರ್ಮಿ? ಹೈದರಾಬಾದ್. 62 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? WC ಬ್ಯಾನರ್ಜಿ. ಹೂ ಪ್ರೆಸಿಡೆಂಟ್ ಓವರ್ ದ ಫಸ್ಟ್ ಮೀಟಿಂಗ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? WC ಬ್ಯಾನರ್ಜಿ. 63 ಸ್ವರಾಜ್ಯ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯ ಯಾರು? ದಾದಾಬಾಯಿ ನವರೋಜಿ. ಹೂ ಈಸ್ ದ ಫಸ್ಟ್ ಇಂಡಿಯನ್ ಟು ಯೂಸ್ ದ ವರ್ಡ್ ಸ್ವರಾಜ್? ದಾದಾಬಾಯಿ ನವರೋಜಿ. 64 ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಸಿಯಾಚಿನ್. ವಿಚ್ ಈಸ್ ದ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್? ಸಿಯಾಚಿನ್. 65 ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಕಡಿಮೆ ಆಗುತ್ತದೆ. ಆಸ್ ವಿ ಗೋ ಹೈಯರ್ ಇನ್ ಅಟ್ಮಾಸ್ಫಿಯರ್ ಟೆಂಪರೇಚರ್ ಡಿಕ್ರೀಸಸ್. 66 ಬಟ್ಟೆ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ? ಸೂರತ್. ಆನ್ ಇಂಪಾರ್ಟೆಂಟ್ ಸೆಂಟರ್ ಆಫ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ? ಸೂರತ್. 67 ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಬನವಾಸಿ. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಕದಂಬ ಡೆಸ್ಟಿನಿ? ಬನವಾಸಿ. 68 ಲಡಾಖ್ ಒಂದು ತಂಪಾದ ಮರುಭೂಮಿ. ಲಡಾಖ್ ಈಸ್ ಎ ಕೋಲ್ಡ್ ಡೆಸರ್ಟ್. 69 SIDBI ಅನ್ನು ವಿಸ್ತರಿಸಿ. ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಫುಲ್ ಫಾರ್ಮ್ ಆಫ್ SIDBI? ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ.
70ನೇದು ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಯಾವುದು? ಇಂಗಾಲ ಡೈಆಕ್ಸೈಡ್. ವಿಚ್ ಗ್ಯಾಸ್ ಇಸ್ ಡಿಸಾಲ್ವ್ಡ್ ಇನ್ ಸಾಫ್ಟ್ ಡ್ರಿಂಕ್ಸ್ ಲೈಕ್ ಕೋಕ್ ಅಂಡ್ ಪೆಪ್ಸಿ? ಕಾರ್ಬನ್ ಡೈಆಕ್ಸೈಡ್. 71ನೇದು ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆ ಅವಶ್ಯಕವಾಗಿದೆ? ಅಕ್ಕಿ. ವಿಚ್ ಕ್ರಾಪ್ ರಿಕ್ವೈರ್ ವಾಟರ್ ಲಾಗಿಂಗ್ ಫಾರ್ ಈಸ್ ಕಲ್ಟಿವೇಷನ್? ರೈಸ್. 72ನೇದು ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ದಾದಾಬಾಯಿ ನವರೋಜಿ. ಹೂ ಎಸ್ಟಿಮೇಟ್ ದ ನ್ಯಾಷನಲ್ ಇನ್ಕಮ್ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ? ದಾದಾಬಾಯಿ ನವರೋಜಿ. 73ನೇದು ರಾಫೆಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಲ್ಟ್ ಎಂಬ ಸಂಸ್ಥೆ ಯಾವ ಜಿಲ್ಲೆ ಇದೆ? ಫ್ರಾನ್ಸ್. ರಫೇಲ್ ಆರ್ಕಿಕ್ರಾಫ್ಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಬೈ ಡಸಾಲ್ಟ್ ಕಂಪನಿ ಲೊಕೇಟೆಡ್ ಇನ್ ಫ್ರಾನ್ಸ್. 74ನೇದು ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪಶ್ಚಿಮ ಬಂಗಾಳ. ಸುಂದರ್ಬನ್ಸ್ ಫಾರೆಸ್ಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ವೆಸ್ಟ್ ಬೆಂಗಾಲ್. 75ನೇದು ಎಲ್ಲ ಪೂರ್ಣ ಸಮಾಜವು ಎದುರುತ್ತಿರುವ ಮುಖ್ಯ ಆರ್ಥಿಕ ವ್ಯವಸ್ಥೆ ಅಸಮಾನತೆ. ದ ಮೇನ್ ಎಕನಾಮಿ ಪ್ರಾಬ್ಲಮ್ ಫೇಸ್ಡ್ ಬೈ ಆಲ್ ದ ಸೊಸೈಟೀಸ್ ಇನ್ಇಕ್ವಾಲಿಟಿ. 76ನೇದು ಕನಿಷ್ಠ ಬೆಂಬಲ ಬೆಲೆ ಎಂದರೇನು? ಸಮತೋಲನ. ವಾಟ್ ಡಸ್ ಪ್ರೈಮ್ ಫ್ಲೋರಿಂಗ್ ಮೀನ್ಸ್? ಇಕ್ವಾಲಿಬ್ರಿಯಂ. 77ನೇದು ಬಂಡವಾಳಶಾಹಿತ್ವ ಎಂದರೇನು? ಬಂಡವಾಳ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯತ್ವದ ಮಾಲೀಕತ್ವ. ಕ್ಯಾಪಿಟಲಿಸಮ್ ರೆಫರ್ಸ್ ಟು ಪ್ರೈವೇಟ್ ಓನರ್ಶಿಪ್ ಆಫ್ ಕ್ಯಾಪಿಟಲ್ ಗೂಡ್ಸ್. 78ನೇದು ಸಂಪನ್ಮೂಲ ಎಂದರೆ ಸರಕು ಮತ್ತು ಸೇವೆಗಳು. ಎ ರಿಸೋರ್ಸ್ ಈಸ್ ಎ ಗೂಡ್ಸ್ ಅಂಡ್ ಸರ್ವೀಸ್. 79ನೇದು ಬಂಡವಾಳ ಹಿಂತೆಗೆತದ ಅಂದರೆ ಬಂಡವಾಳ ಸ್ವೀಕೃತಿ. ಡಿಇನ್ವೆಸ್ಟ್ಮೆಂಟ್ ಈಸ್ ಎ ಕ್ಯಾಪಿಟಲ್ ರೆಸಿಪ್ಟ್ಸ್. 80ನೇದು ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ. ದ ರೀಸನ್ ಆಫ್ ಡಿಕ್ಲೈನ್ ಇನ್ ದ ಚೈಲ್ಡ್ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಈಸ್ ಎ ಫೀಮೇಲ್ ಫೆಟಿಸೈಡ್. 81ನೇದು ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಪೂರೈಸುತ್ತದೆ? ಗ್ರಾಹಕರು. ದ ಗೋಲ್ ಆಫ್ ಪ್ಯೂರ್ ಮಾರ್ಕೆಟ್ ಎಕಾನಮಿ ಈಸ್ ಟು ಮೀಟ್ ಫಾರ್ ಡಿಸೈರ್ ಆಫ್ ಕಸ್ಟಮರ್ಸ್. 82ನೇದು HYVP ಎಂದರೆ ಹೈವೆಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ವಾಟ್ ಡಸ್ HYVP ಸ್ಟ್ಯಾಂಡ್ ಫಾರ್? ಹೈ ವೆಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. 83ನೇದು ಒಂದು ಶಾಲೆಯಲ್ಲಿ ಮಕ್ಕಳು ದಾಖಲಾತಿಯು 1800ರಿಂದ 2016ಕ್ಕೆ ಏರುತ್ತದೆ. ಹಾಗಾದರೆ ದಾಖಲಾತಿಯ ಶೇಕಡಾವಾರು ಹೆಚ್ಚಳ ಎಷ್ಟು? 12%. ದ ನಂಬರ್ ಆಫ್ enrollments in a school has increased from 1,800 to 2016. The percentage increase in enrollment is 12%. 84ನೇದು ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು. ಎ ಡೈರೆಕ್ಟ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ವಿಚ್ ಈಸ್ ಇಂಪೋಸ್ಡ್ ಆನ್ ಇಂಡಿವಿಜುವಲ್ ಕಾರ್ಪೊರೇಷನ್ಸ್. 85 ಒಂದು ಕ್ರಿಕೆಟ್ ತರಬೇತಿ ಶಿಬಿರದಲ್ಲಿರುವ 1200 ಮಕ್ಕಳಲ್ಲಿ 900 ಮಕ್ಕಳು ಆಯ್ಕೆಯಾಗುತ್ತಾರೆ. ಹಾಗಾದರೆ ಆಯ್ಕೆಯಾಗುವ ಮಕ್ಕಳು ಮತ್ತು ಒಟ್ಟು ಮಕ್ಕಳ ಅನುಪಾತ ಎಷ್ಟು? 1:4. ಇನ್ ಎ cricket coaching camp 1,200 children are trained, out of which 900 are selected. Ratio of non-selected children to total number of children is a 1:4. 86ನೇದು ಇಂಗ್ಲೆಂಡ್ ಅನ್ನು 1 2 3 4 5 2 6 ಮತ್ತು ಫ್ರಾನ್ಸ್ ಅನ್ನು 7 8 5 2 9 1 ಎಂದು ಬರೆದರೆ GREE ಗ್ರೇಸ್ ಅನ್ನು -3 8 1 1 9 1. If England is written as a 1 2 3 4 5 2 6 and France is written as a 7 8 5 2 9 1, how is Grace coded 3 8 1 1 9 1? 87ನೇದು ರಾಕೇಶನ್ನು ಒಂದು ಟಿವಿಯನ್ನು 5,000 ರು ಕೊಟ್ಟು ಖರೀದಿ ಮಾಡಿ 250 ರು ಅನ್ನು ಅದರ ಸಾಗಾಣಿಕೆಗೆ ಕೊಟ್ಟಿರುತ್ತಾನೆ. ನಂತರ ರಾಕೇಶನು ಅದನ್ನು ರು 5,075ಕ್ಕೆ ಮಾರುತ್ತಾನೆ. ಹಾಗಾದರೆ ರಾಕೇಶನಿಗೆ ಆದ ಲಾಭ ಮತ್ತು ನಷ್ಟ ಎಷ್ಟು?
3.33%. Rakesh purchased a TV for 5,000 and paid in a 250 for its transportation. If Rakesh sold the TV for 5,755, find his profit or loss. Answer is 3.33%. 88ನೇದು ಈ ರೇಖಾಚಿತ್ರದಲ್ಲಿ ಬೇಕಾಗಿರುವ ಸಂಖ್ಯೆ ಯಾವುದು? 22. ಆನ್ಸರ್ ಇಸ್ 22. ಒಂದು ವೇಳೆ ಎಕ್ಸ್ನ ಬೆಲೆ ಎಷ್ಟಾಗಿರುತ್ತಪ್ಪ ಅಂತಂದರೆ ಇವುಗಳು ಯಾವುದೂ ಅಲ್ಲ. 90ನೇದು ಬಸ್ಸು ಸ್ಕೂಟರ್ ಸಾಗಣೆ ಇವುಗಳ ನಡುವಿನ ಸಂಬಂಧವನ್ನು ಈ ಕೆಳಗಿನ ಯಾವ ರೇಖಾಚಿತ್ರ ಪ್ರತಿಬಿಂಬಿಸುತ್ತದೆ? ಆನ್ಸರ್ ವಿಚ್ ಆಫ್ ದ ಫಾಲೋಯಿಂಗ್ ವೆನ್ ಡಯಾಗ್ರಾಮ್ ಬೆಸ್ಟ್ ರೆಪ್ರೆಸೆಂಟ್ಸ್ ದ ರಿಲೇಶನ್ಶಿಪ್ ಅಮಾಂಗ್ ದ ಬಸ್ ಸ್ಕೂಟರ್ ಕಾನ್ವೇರಿಯನ್ಸ್? 91ನೇದು ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ರಾಣಿಬೆನ್ನೂರು. ಮ್ಯಾಗ್ಝಿ ಟೆಕ್ನಾಲಜಿ ಪಾರ್ಕ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಇನ್ ಕರ್ನಾಟಕ, ರಾಣಿಬೆನ್ನೂರು. 92 ICC 2019 ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ಯಾರು? ವಿರಾಟ್ ಕೊಹ್ಲಿ. ಹೂ ಗಾಟ್ ICC 2019 ಸ್ಪಿರಿಟ್ ಆಫ್ ಕ್ರಿಕೆಟ್ ಅವಾರ್ಡ್? ವಿರಾಟ್ ಕೊಹ್ಲಿ. 93ನೇದು ಸ್ವಚ್ಛ ಭಾರತ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಇವುಗಳಲ್ಲಿ ಎಲ್ಲವೂ. ಸ್ವಚ್ಛ ಭಾರತ ಮಿಷನ್ ಇನ್ಕ್ಲೂಡಿಂಗ್ ಆಲ್ ಆಫ್ ದೋಸ್. 94ನೇದು ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ್ಯ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಯಿತು? ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ವಿಚ್ ಇಂಡಿಯನ್ ಪೋರ್ಟ್ ಟ್ರಸ್ಟಿ ರಿನೇಮ್ಡ್ ಆಸ್ ಶ್ಯಾಮ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್? ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. 95ನೇದು ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ? ಮಲಪ್ರಭಾ. ಟು ವಿಚ್ ರಿವರ್ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್ ನಿಯರ್ ನವಿಲು ತೀರ್ಥ? ಮಲಪ್ರಭಾ ನದಿಗೆ ಕಟ್ಟಲಾಗಿದೆ. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳಸಾಗಣೆಗೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಜೂನ್ 26. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ಸ್ ಅಬ್ಯೂಸ್ ಆ್ಯಂಡ್ ಇಲಿಸಿಟಿ ಟ್ರಾಫಿಕಿಂಗ್ ಡೇ ಇನ್ ಸೆಲೆಬ್ರೇಟೆಡ್ ಆನ್ ಜೂನ್ 26. 97ನೇದು ಕರ್ನಾಟಕ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಬಿಜಾಪುರ. ವಿಚ್ ಡಿಸ್ಟ್ರಿಕ್ಟ್ ಈಸ್ ಕಾಲ್ಡ್ ಆಸ್ ಎ ಪಂಜಾಬ್ ಆಫ್ ಕರ್ನಾಟಕ? ಬಿಜಾಪುರ. 98 ಕರ್ನಾಟಕ ಮೊದಲ ಉಪಮುಖ್ಯಮಂತ್ರಿ ಯಾರು? SM ಕೃಷ್ಣ. ಹೂ ಈಸ್ ದ ಫಸ್ಟ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? SM ಕೃಷ್ಣ. 99 ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ಇನ್ ವಿಚ್ ಡಿಸ್ಟ್ರಿಕ್ಟ್ ಮಂಡಗದ್ದೆ ಬರ್ಡ್ಸ್ ಸ್ಯಾನಿಟೈಸರಿ ಇನ್ ಲೊಕೇಟೆಡ್? ಶಿವಮೊಗ್ಗ. 100ನೇದು ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ. ಕಾಪರ್ ಮಿನಿ ಆಫ್ ಇಂಗದಾಲು ಲೊಕೇಟೆಡ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಚಿತ್ರದುರ್ಗ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.